ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ದೊಡ್ಡಮ್ಮ ಟೆಂಪಲ್ ಹೋಗುತ್ತೆ ಶನಿವಾರ, ಡೇ 73. ದೇವಸ್ಥಾನದಿಂದ ಬೆಳಗ್ಗೆ ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ನಾನು ಮತ್ತು ನಮ್ಮ ಅಮ್ಮ ಹೋಗಿದ್ವಿ. ಅಲ್ಲಿಂದ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟಿದ್ದು, ಪ್ರಸಾದ ತಿನ್ಕೊಂಡು ಮನೆಗೆ ವಾಪಸ್ ಸೇರಿಕೊಂಡ್ವಿ. ದೇವಸ್ಥಾನ ಮತ್ತು ತುಂಬ ಪ್ಲೆಸೆಂಟ್ ಆಗೈತೆ ಗೈಸ್. ದೊಡ್ಡಮ್ಮ ಟೆಂಪಲ್ ಅಂದ್ಬಿಟ್ಟು ಉಳ್ಮೋದಲ್ಲಿರೋದು. ಅಲ್ಲಿಂದ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ನಾನು ಮತ್ತು ನಮ್ಮಮ್ಮ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗೈಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು. ವೀಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೆ. ಇವತ್ತೊಂದು ಓರಿಯೋ ಕೇಕ್ ಮಾಡೋಣ ಅಂದ್ಬಿಟ್ಟು ನಮ್ಮ ತಂಗಿ ಹೆಂಗಿದ್ದಾಳೆ ಅವಳ ಕೈಯಲ್ಲಿ ವೀಡಿಯೋ ಮಾಡಿಸ್ಕೊಂಡು ಓರಿಯೋ ಕೇಕ್ನ ಮಾಡೋಣ ಹೋಗ್ಬಿಟ್ಟು ಓರಿಯೋ ಬಿಸ್ಕೆಟ್ ತರಬೇಕು. ಸೊ ಗಾಯ್ಸ್, ಇವತ್ತು ಕೇಕ್ ರೆಸಿಪಿ ಹೇಳ್ಕೊಡ್ತೀನಿ. ಮೊನ್ನೆ ಬನಾನಾ ಕೇಕ್ ಮಾಡಿದ್ನಲ್ಲ, ಅದಲ್ಲ, ಚಾಕ್ಲೇಟ್ ಓರಿಯೋ ಕೇಕ್ ಅಂದ್ಬಿಟ್ಟು ಅದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೋಡಿಸ್ತೀನಿ ಗೈಸ್. ಒಂದು ಮಿಕ್ಸಿಂಗ್ ಮಾಡೋಕ್ಕೆ ಬೌಲ್ ಬೇಕು. ಮತ್ತು ಇದು ಎಗ್ಲೆಸ್ ಕೇಕ್ ಮಾಡ್ತಾಯಿದ್ದೀನಿ, ಅದಕ್ಕೆ ಮೊಸರು ಮತ್ತು ಶುಗರ್ ಪೌಡರ್, 2 ಪ್ಯಾಕೆಟ್ ಓರಿಯೋ, ಮೈದಾ, ಕೋಕೋ ಪೌಡರ್. ಸ್ಟಾರ್ಟ್ ಮಾಡೋಣ ಗೈಸ್. ಈ ಕಪ್ಪಲ್ಲಿ ಒನ್ ಕಪ್ಪು ಶುಗರ್ ಎತ್ಕೊಂಡಿದ್ದೀನಿ, 1 ಕಪ್ ಮತ್ತು 1.5 ಸ್ಪೂನು. ಶುಗರ್ ಹಾಕ್ಮೇಲೆ ಬಟರ್ ಇದ್ದರೆ ಬಟರ್ ಹಾಕೊಬೋದು. ಆ ಥರ ಆಯಿಲ್ ಐತೆ, ಫ್ರೀಡಮ್ ಆಯಿಲ್, ಇದು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಅದು ಕ್ರೀಮಿ ಸ್ಟ್ರಕ್ಚರ್ ಥರ ಬರಬೇಕು ಅಂತ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗೈಸ್, ನಮ್ಮ ತಂಗಿ ವೀಡಿಯೋ ತೆಗಿತಾಳೆ. ನಾನು ಮಾಡೋದು ಚೆನ್ನಾಗಿ ತೆಗೆದ್ರೆ ನಮ್ಮ ತಂಗಿ ವೀಡಿಯೋಗ್ರಫಿಗೆ ಕಮೆಂಟ್ ಮಾಡಿ. ಹೌದು ಗೈಸ್, ಚೆನ್ನಾಗಿ ತೆಗಿದ್ದೀರಾ ಹೇಳಿ ನೀವು. ನೋಡಿ ಗೈಸ್, ಈ ಥರ ಕ್ರೀಮಿ ಥರ ಬರಬೇಕು. ಇನ್ನು ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂಥರ ಸಿರಪ್ ಥರ ಬರಬೇಕಾ? ಕ್ರೀಮ್ ಗೈಸ್, ಶುಗರು ಮತ್ತು ಆಯಿಲ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ತಕ್ಷಣ 1 ಕಪ್ ಮೊಸರು ಹಾಕ್ಬಿಟ್ಟು ಕ್ಲೀನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ಅಲ್ವಾ? ಎಸ್. ಮೊಸರಾದ್ಮೇಲೆ ಸ್ವಲ್ಪ ಸ್ಮೆಲ್ಲು ಘಮ ಅಂತಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಗೈಸ್, ನೀವು ಮೊಸರು ಬದಲು ಎಗ್ಗು ಕೂಡ ಹಾಕೊಬೋದು. ಏನಕ್ಕೆ ಮೊಸರು ಹಾಕ್ತಿದ್ರೆ ನಾವು ವೆಜ್ ತಿಂತಾ ಇದ್ದೀವಿ, ಅದಕ್ಕೆ. ಕಾರ್ತಿಕ್ ಮಾಸ ಫ್ರೆಂಡ್ಸ್, ಇನ್ನು ಸ್ವಲ್ಪ ದಿನ ಆದಮೇಲೆ ನಾನ್ ವೆಜ್ ತಿನ್ನಬೇಕು. ನೋಡಿ ಗೈಸ್, ಈ ಥರ ಆಯಿತು ಸ್ಟ್ರಕ್ಚರು. ಇವಾಗ ಮೈದಾ ಹಿಟ್ಟು ಹಾಕೋಣ. ಮೈದಾ ಹಿಟ್ಟು ಇದೇ ಕಪ್ಪಲ್ಲಿ 1.5 ಕಪ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕಂದರೆ ಅಷ್ಟು ಹಾಕೊಬೋದು. ಶುಗರ್ ಎಷ್ಟು ಕಪ್ ಹಾಕ್ಕೊಂಡಿದ್ದೀರಾ ಅಷ್ಟು ಹಾಕೊಬೋದು. ನನಗೆ ಈ ಬಿಸ್ಕೆಟಲ್ಲಿ 1 ಬಿಸ್ಕೆಟ್ ಬೇಕು. ಆ್ಯಕ್ಚುಲಿ ಓರಿಯೋ ಬಿಸ್ಕೆಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫೇವ್ರೆಟ್ ಬಿಸ್ಕೆಟ್ ಕೂಡ ಇದು. ತುಂಬ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಬಿಸ್ಕೆಟ್. ನನಗಂತೂ ತುಂಬ ಇಷ್ಟ ಈ ಬಿಸ್ಕೆಟ್ ಅಂದರೆ. ಇದು ನಾರ್ಮಲ್ ಒರಿಜಿನಲ್ ಏನೇ ತೊಗೊಂಡಿರೋದು, ಯಾವುದು ನಾರ್ಮಲ್ ಇದು ತೊಗೊಂಡಿಲ್ಲ. ಏನಪ್ಪ ಸ್ಟ್ರಾಬೆರಿದು ಏನು ಫ್ಲೇವರ್ ತೊಗೊಂಡಿಲ್ಲ, ನಾರ್ಮಲ್ ಒರಿಜಿನಲ್ ಓರಿಯೋ ತೊಗೊಂಡಿರೋದು. ಬನ್ನಿ ತೋರಿಸ್ತೀನಿ. ರೈಸ್ ಪೌಡ್ರನ್ನ, ಮೈದಾ ಪೌಡ್ರನ್ನ ಫಿಲ್ಟರ್ ಮಾಡಿಕೊಂಡು ಹಾಕೋಣ. 1 ಕಪ್ ಹಾಕಲ್ಲ, 1 ಕಪ್ ಸಾಕಾ? 2 ಕಪ್ ಹಾಕಿ. 2 ಕಪ್ 1.5. 2 ತಗೊಂಡೆ. ಅದು 2. ಓಕೆ, ನೆಕ್ಸ್ಟ್ ಇದಾದಮೇಲೆ
ಕೋಕೋ ಪೌಡರ್. ಹಾಕ್ಕೊಳ್ಬೇಕು. ಕೋಕೋ ಪೌಡರ್ ನೀವು ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಬೋದು. ಸೊ ಗೈಸ್ ಕೋಕೋ ಪೌಡರ್ ಹಾಕ್ಕೊಂಡು ಆಮೇಲೆ ಬೇಕಿಂಗ್ ಸೋಡಾ ನೀವು ಸ್ವಲ್ಪ ಹಾಕ್ಕೊಳ್ಳಿ, 1 ಸ್ಪೂನ್ ಇಷ್ಟು ಹಾಕ್ಕೊಂಡು ಮಿಕ್ಸಿಂಗ್ ಮಾಡಿಬಿಡಿ. ಸೀವ್ ಮಾಡಬೇಕು ಅಂದರೆ ಈ ಥರ ಮಿಕ್ಸ್ಚರ್. ಡ್ರೈ ಇಂಗ್ರೀಡಿಯೆಂಟ್ಸ್ ಇದು ವೆಟ್ ಇಂಗ್ರೀಡಿಯೆಂಟ್ಸ್. ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಹಾಕ್ಕೊತಾ ಇದ್ದೀವಿ. ನೀವು ಪೌಡರ್ ಹಾಕ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಚಾಕ್ಲೇಟ್ ಓರಿಯೋ ಕೇಕು. ಅವರು ಓರಿಯೋನ ಕ್ರಂಚ್ ಮಾಡಿ ಆ ಥರ ಕೇಕ್ ಮಾಡ್ತಾರೆ. ನಾನು ಚಾಕ್ಲೇಟ್ ಓರಿಯೋ ಕೇಕ್ ಮಾಡ್ತಾಯಿದ್ದೀನಿ. ಚೊಕೋ ಪೌಡ್ರ್ ಕೇಕ್, ಕೋಕೋ ಪೌಡ್ರು. ಕೋಕೋ ಪೌಡ್ರಿ ಅದು ಗೈಸ್. ಈ ಥರ ಬಂದರೆ ಹಾಳು ಅಂದರೆ ಆರ್ಟ್ ಟೆಕ್ಸ್ಚರ್ ಬಂದರೆ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಐ ಥಿಂಕ್ ಕೋಕೋ ಪೌಡರ್ ಇಸ್ ಮೋರ್ ನೀಡೆಡ್. ಇಲ್ಲ, ಕ್ಯಾಮ್ರಾದಲ್ಲಿ ನಂಗೆ ಕಾಣಿಸ್ತಿದೆ, ಬಟ್ ಒಳಗೆ ನೋಡಿದ್ರೆ ಕರೆಕ್ಟಾಗೇ ಇದೆ. ಥಿಕ್ ಬ್ಯಾಟರ್ ನೋಡಿ, ಆ ಥರ ಬರಬೇಕು. ಸೊ ಗೈಸ್, ಎಲ್ಲ ಬ್ಯಾಟರ್ ಎಲ್ಲ ಆದಮೇಲೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನ ಯೂಸ್ ಮಾಡಿದ್ರೆ ನಿಮಗೆ ಕೇಕ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಈ ಥರ ಸ್ಟ್ರಕ್ಚರ್ ಆದಮೇಲೆ ಓರಿಯೋನ ಹಾಕೋಣ. ಈ ಥರ ಸ್ಟ್ರಕ್ಚರ್ ಆದಮೇಲೆ ಓರಿಯೋನ ಕ್ರಂಚ್ ಮಾಡಿ ಇದರಲ್ಲಿ ಹಾಕೋಣ. ಪೌಡರ್ ಮಾಡ್ಕೊಳಲ್ವಾ? ವಿತ್ ಕ್ರೀಮ್ ಆರ್ ವಿತೌಟ್ ಕ್ರೀಮ್? ವಿತ್ ಕ್ರೀಮ್. ಬಿಸ್ಕೆಟ್ನ ಫುಲ್ಲು ಈ ಥರ ವಿತ್ ಕ್ರೀಮ್ ಪುಡಿ ಮಾಡಿಕೊಂಡು, ಅಂದರೆ ಈ ಥರ ಮಾಡಿ ಸ್ಪ್ರೆಡ್ ಮಾಡಿ. ಅವು ನಿಮಗೆ ಇಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಕ್ರಂಚಸ್. ಕೇಕ್ ಮೇಲೆ ಏನು ಹಾಕಲ್ವಾ ಓರಿಯೋದು ಪೌಡರ್? ನಾನು 2 ಪ್ಯಾಕೆಟ್ಸ್ ತೊಗೊಂಡೆ. ನಾನು ಅದರಲ್ಲಿ 1.5 ಪ್ಯಾಕೆಟ್ ಹಾಕ್ತೀನಿ, ಇನ್ನು 1/2 ಪ್ಯಾಕೆಟ್ ಕೇಕ್ ಮೇಲೆ ಪೌಡರ್. ನನಗೆ ಒಂದು, ಯಾಕಂದರೆ ಬ್ಯಾಟರ್ ಕಮ್ಮಿ ಮಾಡ್ಕೊಂಡಿರೋದು ಅದಕ್ಕೆ. ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ. ಪರವಾಗಿಲ್ಲ. ಇದು ಫಸ್ಟ್ ಟ್ರೈ ಮಾಡ್ತಾರೆ ಚಾಕ್ಲೇಟ್ ಕೇಕು, ಹೆಂಗೆ ಬರೋದು ನೋಡೋಣ. ನಾವು ಕೇಕ್ ಬಂದು ಹಾರ್ಟ್ ಟ್ರೇಯಲ್ಲಿ ಮಾಡ್ತಾಯಿದ್ದೀವಿ. ಸೂಪರಾಗಿ ಬರುತ್ತೆ. ನಿಮ್ಮ ಹತ್ರ ಯಾವ ಟ್ರೇ ಇದ್ರೂ ಓಕೆ. ನಾವು ಹಾರ್ಟ್ ಶೇಪ್ ಟ್ರೇನ ಯೂಸ್ ಮಾಡ್ತಾಯಿದ್ದೀವಿ. ಗೈಸ್, ಬ್ಯಾಟರ್ ರೆಡಿ ಆಗೈತೆ. ನಮ್ಮ ತಂಗಿಗೆ ಈ ಟ್ರೇ ಬೇಕಂತೆ, ಆ ಟ್ರೇ. ಇವಾಗ ಅವನ್ನ ಫ್ರೀ ಇಟ್ಟಿಕ್ಕೋಣ. ಅವ ಸ್ವಿಚ್ ಆನ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಫ್ರೀ ಇಟ್ಟಿಕ್ಕಿ. 10 to 15 ಮಿನಿಟ್ಸ್ ಆಮೇಲೆ ಇದು ಟ್ರೇಯಲ್ಲಿ ಹಾಕಿ, ಈ ಟ್ರೇಗೆ ಆಯಿಲು ಮತ್ತು ಮೈದಾ ಫ್ಲೋರ್ನ ಡಸ್ಟ್ ಮಾಡಿಕೊಂಡು ಬಟರ್ ಶೀಟ್ ಇಟ್ಬಿಟ್ಟು ಆಮೇಲೆ ಬ್ಯಾಟರ್ನ ಹಾಕ್ಬಿಟ್ಟು ಅವನಲ್ಲಿ ಅಷ್ಟೇ. ಗೈಸ್, ಆಯಿಲ್ ಹಾಕ್ಮೇಲೆ ಸ್ವಲ್ಪ ಮೈದಾ ಫ್ಲೋರ್ ಡಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣಗೆ ನಪ್ಪಿ ಅಂತ ಇದೆ. ಆಮೇಲೆ ಬಟರ್ ಶೀಟ್ನ ಪ್ಲೇಸ್ ಮಾಡಿ. ಬಟರ್ ಶೀಟ್ ಇದು ಕೇಕ್ ಮಾಡೋಕ್ಕೆ ಬಟರ್ ಶೀಟ್ ಥರ ಇರುತ್ತೆ, ಅದರಲ್ಲಿ ಪ್ಲೇಸ್ ಮಾಡಿ. ಹಾಗಾಗಿ ಈ ಬ್ಯಾಟರ್ ಹಾಕೊಂಡು ಬನ್ನಿ. ಇವಾಗ
ಸೊ ಗೈಸ್ ಬ್ಯಾಟರ್ ಎಲ್ಲ ಮೌಲ್ಡೆಲ್ಲ ಹಾಕೊಂಡ್ರೆ ಈ ಥರ ಟ್ಯಾಪ್ ಮಾಡಬೇಕು 4 ಸರಿ, ಅದು ಸೆಟಲ್ ಆಗುತ್ತೆ. ಇವಾಗ ಅವನು ಫ್ರೀ ಇಟ್ಟ ಆಮೇಲೆ ಇದನ್ನ ಒಂದು 30 ಮಿನಿಟ್ಸ್ ಆ ಥರ ಇಕ್ಬೇಕು. 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಇದ್ರ ಮೇಲೆ ಓರಿಯಾಸ್ ಆಮೇಲೆ ಹಾಕೋಣ. ಸೊ ಗೈಸ್ ಫ್ರೀ ಹೀಟ್ ಆಯಿತು, ಇದನ್ನು ಇಕ್ಬಿಟ್ಟು ಮಧ್ಯೆ ಬಂದುಬಿಟ್ಟು ಒಂದು ಟೂತ್ ಪಿಕ್ಕಲ್ಲಿ ಚೆಕ್ ಮಾಡಬೇಕು ಬಾಯ್ಲ್ ಆಗುತ್ತಾ ಇಲ್ಲ ಅಂದ್ಬಿಟ್ಟು, ಬೇಕಾಗೈತಾ ಇಲ್ಲ ಸಾರಿ. ಇವಾಗ ಇದನ್ನು ಒಂದು 20 ಮಿನಿಟ್ಸ್ ಆ ಥರ ಇಟ್ಕೊಳ್ಳೋಣ ಗೈಸ್. 20 ಮಿನಿಟ್ಸ್ ಗೈಸ್ ಚಾಕ್ಲೇಟ್ ಓರಿಯೋ ಕೇಕ್ ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ತಾಳೆ ನಮ್ಮ ತಂಗಿ ರಿವ್ಯೂ ಮಾಡ್ತಾಳಂತೆ, ಹೆಂಗಿರುತ್ತೆ ನೋಡೋಣ ಬನ್ನಿ. ನಮ್ಮ ತಂಗಿ ಏನೋ ಮಾತಾಡ್ಬೇಕಂತೆ. ಏನಿಲ್ಲ, ಐ ಆಮ್ ವೇಟಿಂಗ್ ಫಾರ್ ದ ಚಾಕ್ಲೇಟ್ ಕೇಕ್. ನನಗೆ ಅದನ್ನು ಟೇಸ್ಟ್ ಮಾಡಬೇಕು. ಆ್ಯಕ್ಚುಲಿ ಚಾಕ್ಲೇಟ್ ಕೇಕು ನಾನು ಬೇಕರಿಯಲ್ಲಿ ತಿಂದಿದ್ದೀನಿ, ಮನೆಯಲ್ಲಿ ಮಾಡಿದ್ದಾರೆ ಗೈಸ್. ನಮ್ಮ ಅಪ್ಪ ಮಾಡ್ತಾರೆ ಬ್ರೌನಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಗೈಸ್. ಬ್ರೌನಿ ಟ್ರೈ ಮಾಡಬೇಕಂದ್ರೆ ನೀವು ಎಗ್ ಯಾಕೆ ಕರ್ಡಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಎಗ್ಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬ್ರೌನಿ. ಈಗ ಇದು ನಮ್ಮ ಅಪ್ಪ ಮಾಡಿರೋದು ತಿಂದಿದ್ದೀನಿ, ನಮ್ಮ ಅಣ್ಣ ಮಾಡಿರೋದು ತಿಂದಿಲ್ಲ. ಸೊ ಅದಕ್ಕೆ ಒಂದು ಕಿತ್ತ ಟ್ರೈ ಮಾಡೋಣ. ಅದು ಬೇರೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಿದ್ರು, ಈಗ ಓರಿಯೋ ಹಾಕಿದ್ದಾನೆ. ನೋಡಬೇಕು ಹೆಂಗಿರುತ್ತೋ ಅಂತ. ಚೆನ್ನಾಗಿರುತ್ತೆ, ಬಟ್ ನೋಡ್ತೀನಿ. ಸೊ ಗೈಸ್ ಅದು ಬೇಕಾದ್ಮೇಲೆ ಮಧ್ಯೆ ನೋಡಿಸ್ತಾ ಇರ್ತೀನಿ, ಮತ್ತೆ ನಮ್ಮ ತಂಗಿ ರಿವ್ಯೂ ಟೈಮಲ್ಲಿ ನೋಡಿಸ್ತೀನಿ. ಓಕೆ ಗೈಸ್. ಸೊ ಗೈಸ್ ಅಷ್ಟೊಂದು ಟೈಮ್ ತೊಗೊಂಡು ಮಾಡಿದ್ವಲ್ಲ ಕೇಕು, ಅದು ಫ್ಲಾಪ್ ಆಗೋಯ್ತು. ಯಾಕಂದರೆ ಅವನಲ್ಲಿ ಇಕ್ಕದೆ ಅವನಲ್ಲಿ ಸ್ವಲ್ಪ ಬೇಕಾಗ್ಬಿಟ್ಟು ವರ್ಕೇ ಆಗಿಲ್ಲ, ಅವನ್ ಕೆಟ್ಟೋಯ್ತು. ಕುಕ್ಕರಲ್ಲಿ ಸಾಲ್ಟ್ ಕಲ್ಲುಪ್ಪು ಹಾಕ್ಬಿಟ್ಟು ಇಕ್ತಾರಲ್ಲ, ಅದಿಕ್ಕದೆ ಅದರಲ್ಲಿ ಸ್ವಲ್ಪ ನೋಡಿದ್ರೆ ಹೈ ಫ್ಲೇಮ್ ಆಗಿಬಿಟ್ಟು ಅಲ್ಲ ಲೋ ಫ್ಲೇಮಲ್ಲೇ ಇತ್ತು, ಅದು ತುಂಬ ರೋಸ್ಟ್ ಆಗಿತ್ತು. ಅದಕ್ಕೆ ಕೇಕ್ ಫ್ಲಾಪ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಕೇಕ್ನ. ಫ್ಲಾಪ್ ಆಗಲಿ ಪರವಾಗಿಲ್ಲ, ಫ್ಲಾಪ್ ಆದರೆ ಇನ್ನೊಂದು ಸರಿ ಟ್ರೈ ಮಾಡೋಣ. ಅದೇ ಗೈಸ್ ಡಿನ್ನರ್ ಜೊತೆ ಸಿಗ್ತೀನಿ. ತಿನ್ನೋಕ್ಕಾಗಿಲ್ಲ ಕೇಕ್ನ, ಫುಲ್ಲು ರೋಸ್ಟ್ ಆಗಿತ್ತು ಗೈಸ್. ಪ್ರೊಸೆಸಿಂಗ್ ನೋಡಿದ್ದೀರಾ, ನೀವು ಒಂದ್ಸರಿ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ. ನಂದು ಟ್ರೈ ಮಾಡಿದೆ, ಫ್ಲಾಪ್ ಆಯಿತು. ನೆಕ್ಸ್ಟ್ ಟೈಮ್ ಅದೇ ಇನ್ನೊಂದು ಸರಿ ಕಂಟಿನ್ಯೂ ಮಾಡೋಣ, ಬೇರೆ ಫ್ಲೇವರ್ ಜೊತೆ ಟ್ರೈ ಮಾಡಿ ಕಂಟಿನ್ಯೂ ಮಾಡೋಣ ಗೈಸ್. ಫ್ಲಾಪ್ ಆದ್ರೂ ಪರವಾಗಿಲ್ಲ ಗೈಸ್, ಇನ್ನೊಂದು ಸರಿ ಮಾಡೇ ನೋಡಿಸ್ತೀನಿ ನೋಡಿ ನಿಮಗೂ. ಇದೇ ವಿಡಿಯೋಲ್ಲಿ ಅಥವಾ ಇದೇ ಚಾನಲಲ್ಲೇ ಹಾಕ್ತೀನಿ ಅಥವಾ ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ ಗೈಸ್. ಗೈಸ್ ಇನ್ನೊಂದು ಜೊತೆ ಸಿಗ್ತೀನಿ. ಎಲ್ಲ ಮುಗ್ದಾಯಿತು. ಬೈ ದ ವೇ ಕೇಕು ಚೆನ್ನಾಗಿ ಬಂದಿಲ್ಲ, ನಿಮಗೂ ಹೇಳಿದ್ದೀನಿ ಫಸ್ಟ್ ಟೈಮ್. ನಿಮಗೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಗೈಸ್, ಪರವಾಗಿಲ್ಲ. ಯಾರು ರೆಸಿಪಿ ನೋಡಿಕೊಂಡು ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಿಮಗೂ ಕೇಕದು ರೋಸ್ಟ್ ಆಗಿರೋದು ನಿಮ್ಗೆ ನೋಡ್ಸೋಕ್ಕಾಗಲ್ಲ, ಫುಲ್ ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಗೈಸ್ ಡಿನ್ನರ್ ಮುಗ್ದಾಯ್ತು. ಈ ವಿಡಿಯೋಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಗೈಸ್. ಸಿಗೋಣ ಅಂದರೆ ನಾಳೆ ಸಿಗ್ತೀನಿ. ಓಕೆ ಗೈಸ್.